ನನ್ನ ಎಲ್ಲ ಬ್ಯೂಟಿಫುಲ್ ವ್ಯೂವರ್ಸ್ಗೆ ವೆಲ್ಕಮ್ ಬ್ಯಾಕ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಹಾಯ್ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದ್ದೀನಿ. ತುಂಬ ವೈರಲ್ ಆಗಿತ್ತು, ಟ್ರೆಂಡಿಂಗಲ್ಲಿದ್ದಂಥ ಒಂದು ರೆಸಿಪಿ. ಅದನ್ನು ನಾನು ತುಂಬ ದಿನದಿಂದ ಟ್ರೈ ಮಾಡಬೇಕು ಅಂದ್ಕೊಂಡೆ ಟ್ರೈ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಇವತ್ತು ನಾನು ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಮನೇಲಿದ್ನಲ್ಲ, ಇವತ್ತು ನಮ್ಮ ಅಕ್ಕನ ಹಸ್ಬೆಂಡು ಅವ್ರು ಬಂದಿದ್ದರು. ಅಂದರೆ ಅವರು ನಮ್ಮ ಮಾವನೇ ಆಗಬೇಕು. ಹಾಗೆ ನನ್ನ ಹಸ್ಬೆಂಡ್ ಇದ್ದರು, ಮಕ್ಕಳು ಎಲ್ಲ ಮನೆ ತುಂಬ ಜನ ಇದ್ದರು. ಸೊ ಹಾಗಾಗಿ ನಾವು 3 ಜನ ಒಂದೊಂದು ರೆಸಿಪಿಯನ್ನು ಮಾಡ್ತೀವಿ ಅಂತ ಅಂದ್ಕೊಂಡ್ವಿ. ಫಸ್ಟ್ ನಾನು ಬೆಳ್ಳುಳ್ಳಿ ಕಬಾಬ್ ಮಾಡ್ತೀನಿ ಅಂತ ಅಂದೆ. ನಮ್ಮ ಅಕ್ಕ ಓಕೆ ನಾನು ಮಟನ್ ಬಿರಿಯಾನಿ ಮಾಡ್ತೀನಿ ಅಂತಂದರು. ಅಮ್ಮ ನಾರ್ಮಲಾಗಿ ಮಟನ್ ಸಾಂಬಾರು ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅದಕ್ಕೆ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡೇ ಇವತ್ತು ಬೆಳ್ಳುಳ್ಳಿ ಕಬಾಬ್ ಮಾಡ್ತಾಯಿದ್ದೀನಿ. ಸೇಮ್ ಅಂದರೆ ನನ್ನ ಒಂದು ಮೆಷರ್ಮೆಂಟನ್ನು ಹಾಕ್ಕೊಂಡಿದ್ದೀನಿ, ಅವ್ರು ಹೇಳಿರೋ ಮೆಷರ್ಮೆಂಟ್ಗಿಂತ. ಸೊ ಸಖತ್ತಾಗಿ ಬಂದಿತ್ತು ಬೆಳ್ಳುಳ್ಳಿ ಕಬಾಬ್. ಟೇಸ್ಟ್ ಮಾಡಿದ್ಮೇಲೆ ಮನೆಯವರೆಲ್ಲ ಒಪ್ಕೊಂಡ್ರು, ಎಷ್ಟು ಖುಷಿಪಟ್ಟರು. ಬೆಳಗ್ಗೆ ಮುಂಚೆಗೆ ಕಿತ್ತಾಕ್ಬಿಟ್ಟು ಇವತ್ತು ನಮ್ಮ ಮನೇಲಿ ಬೆಳ್ಳುಳ್ಳಿ ಕಬಾಬ್ ಅಂತ ಅಂದ್ರೆ ಬಿರಿಯಾನಿ ಮಾತ್ರ. ಬಿರಿಯಾನಿ ಮತ್ತೆ ಇದು ಉಂಡೆ ಎಲ್ಲ ಬೆಣ್ಣೆ ತುಪ್ಪ ಹಾಕಿ ಮಾಡೋರು, ಕೈಮಾ ಉಂಡೆ ಸಖತ್ತಾಗಿ ಮಾಡೋರು. ವಾರ ವಾರ ಮಾತ್ರ ಅವ್ರು ನೀನೇನು ಮಾಡ್ತೀನಿ. ನೀನು ಒಂದಿನೂ ಕೈಮಾ ಉಂಡೆ ಮಾಡಿಲ್ವಲ್ಲಮ್ಮ? ಅದೇ ಅವಾಗೆಲ್ಲ ನಾನು ಇನ್ನೂ ಚಿಕ್ಕವಳು ತಿಂದು ಬಂದಿದ್ದೀವಿ ಅಷ್ಟೇ, ನೋಡ್ಕೊಂಡಿಲ್ಲ ಅಂತ ಹೇಳ್ತಿರೋದು. ನಮ್ಮ ಅಮ್ಮಂಗೆ ಬರಲ್ಲ, ಅಡ್ಡಾಡಾಗ್ಬಿಟ್ಟಿದ್ರೆ ಎಲ್ಲ ನೋಡ್ಕೊಂಡ್ಬಿಟ್ಟಿದೆ, ದಿನ ಮಾಡ್ಕೊಟ್ಬಿಟ್ಟಿರ್ತಿದೆ. ನಮ್ಮ ಅಕ್ಕ ಏನ್ ಮಾಡ್ತೀಯಕ್ಕ? ಅವಾಗಿದ್ದಾಗ ಹಾಲ್ ಸಾರು ಕಲ್ತಿದ್ದೆ. ನಮ್ಮ ಅಕ್ಕ ಬಿರಿಯಾನಿ ಸ್ಪೆಷಲ್, ಹೀರೆಕಾಯಿ ಹಾಲ್ ಸಾರು. ನಮ್ಮಮ್ಮ ಸಾಂಬಾರ್ ಸ್ಪೆಷಲ್. ರಸಂ ಮಾಡೋದು, ರಸಂ ಮಾಡ್ಬಿಟ್ಟು ಮೊಟ್ಟೆ ಬೀಸ್ಬಿಡೋದು. ಅದೊಂದು ರಸಂ ಮಾಡೋದು ಕಲ್ತ್ಕೊಂಡಿದ್ದೆ, ಹೀರೆಕಾಯಿ ಹಾಲ್ ಸಾರು ಮಾಡೋದು ಕಲ್ತ್ಕೊಂಡಿದ್ದೆ. ಅಲ್ಲೇದು ನಾನು ಅಲ್ಲೇ ಆ ಥರ ಚಿಕ್ಕ ಪುಟ್ಟ. ಅವ್ರು ದೊಡ್ಡ ಚೆನ್ನಾಗಿ ಮಾಡೋದಕ್ಕೆಲ್ಲ ನಮ್ಮನ್ನು ಬಿಟ್ಬಿಡೋರು, ಚಿಕ್ಕ ಹುಡುಗರನ್ನ ಅವ್ರು ಮಾಡೋರು. ಸೇಮ್ ನಿನ್ನ ಥರ ಅವ್ರಿಗಿಬ್ರು ಹೆಣ್ಮಕ್ಳು, ನೀನಿಗಿಬ್ರು ಹೆಣ್ಮಕ್ಳು, ಅವರು ಮಾಡೋರು. ಮೊನ್ನೆ ತಾಮದಿದ್ವಲ್ಲ ಡ್ರೆಸ್ ಇದೆ, ಚೆನ್ನಾಗಿ ಕಾಣಿಸ್ತೈತೆ. ಇವಾಗ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದೀವಿ. ನೋಡೋಣ ಟೇಸ್ಟ್ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ. ನನ್ನ ಅಂದಾಜಲ್ಲೇ ಹಾಕಿದ್ದೀನಿ ಎಲ್ಲ. ಬಟ್ ಅವ್ರು ಏನಪ್ಪ ಬೆಳ್ಳುಳ್ಳಿ ಕಬಾಬ್ ಹೇಳಿ ಹೌದಾ? ಅದನ್ನ ಮಾಡ್ತಾ ಇದ್ದೀನಿ. ಪಟ 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 ಆಮೇಲೆ ಅಷ್ಟೇ. ಅಷ್ಟೇನಾ? ನಾವು ನೀರು ಹೇಳಿದ್ನೆಲ್ಲ ಅದೇ ಮಾಡ್ತಾ ಇರೋದು ಇವಾಗ. ಹಾಕು. ಚೆನ್ನಾಯ್ತಾ? ಟೇಸ್ಟೇ ಮಾಡಿಲ್ಲ ಹ್ಞೂ ಅಂತಿದ್ಯಾ? ರಸ್ಕ್ ಇದ್ದಂಗೆ ಐತಾ? ಸೊ ಬೆಳ್ಳುಳ್ಳಿ ಕಬಾಬ್ ಟ್ರೈ ಮಾಡ್ಬೇಕಂತ ಹೇಳಿದ್ನಲ್ಲ, ಅದಕ್ಕೆ ಇವತ್ತು ಮನೇಲೆಲ್ಲ ಇದ್ರಾ, ಸೊ ಟ್ರೈ ಮಾಡಿದ್ವಿ. ಚೆನ್ನಾಯ್ತಲ್ಲ? ಚೆನ್ನಾಗಿದೆ, ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿದೆಯಲ್ಲ? ನಾವು ಈ ಚಿಕನ್ ತಿನ್ನೋದು ಸ್ವಲ್ಪ ಕಡಿಮೆನೇ. ಇವತ್ತು ಎಲ್ಲರೂ ಇದ್ರಲ್ಲ ಅಪ್ರೂಪಕ್ಕೆ ತಿನ್ನೋಣ ಅಂತ ಹೇಳ್ಬಿಟ್ಟು ಟಕ್ಕಂತ ಅದು ಐಡಿಯಾ ಬಂತು, ಅದಕ್ಕೆ ಮಾಡ್ತಾಯಿದ್ವಿ. ಊರಿಗೆ ತಗೊಂಡೋಗಿದ್ರ ಕಾರು, ಸ್ವಲ್ಪ ಫುಲ್ ಎಲ್ಲ ನೋಡಿದ್ವಿ. ಎಷ್ಟು ಮಣ್ಣು ಮಾಡ್ಕೊಂಡಿದ್ದಾರೆ ಅಂತಂದರೆ ಮಳೆಗಾಲದಲ್ಲಿ ಜಾಸ್ತಿ ಗಲೀಜಾಗಿಬಿಡುತ್ತೆ ಕಾರು. ಸೊ ಅದಕ್ಕೆ ಅಮ್ಮ ಮನೆ ಹತ್ರ ಬಂದಿದ್ವಲ್ಲ, ಸರಿ ಕಾರ್ ವಾಶ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಿಲ್ಸಿದ್ವಿ. ಇವಾಗ ತಾನೇ ಬಿಸಿಲು ಕೂಡ ಸ್ಟಾರ್ಟ್ ಆಯಿತು. ನಿನ್ನೆ ಸಿಕ್ಕಾಬಟ್ಟೆ ಮಳೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಮ್ಮ ಮನೆ ಹತ್ರ ನಾವು ಜಾಸ್ತಿ ಅಪಾರ್ಟ್ಮೆಂಟಲ್ಲಿ ಕಾರ್ ವಾಶ್ ಮಾಡೋದಕ್ಕೆ ಸ್ಪೇಸು ಇಲ್ಲ, ಮತ್ತು ನೀರು ಹಂಗೆ ಯೂಸ್ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಅದಕ್ಕೆ ನಾನು ಅಮ್ಮ ಮನೆ ಹತ್ರ ಬಂದಾಗ ಇಲ್ಲೇ ನೀರಿಗೆ ಸ್ವಲ್ಪ ಏನೋ ಅಷ್ಟು ಪ್ರಾಬ್ಲಮ್ ಇಲ್ಲ ಅಲ್ವಾ, ಸೊ ಇಲ್ಲೇ ಕಾರ್ ವಾಶ್ ಮಾಡ್ಕೊಂಡು ಹೋಗ್ಬಿಡೋದು. ಈ ಸರಿ ನಾನು ಕಾರ್ ವಾಶ್ ಮಾಡೋದಕ್ಕೆ ಒಂದು ಪ್ರಾಡಕ್ಟನ್ನು ತರಿಸಿದ್ವಿ. ಅದನ್ನು ತೋರಿಸೋಣ ಹೆಂಗೆ ವರ್ಕ್ ಆಗುತ್ತೆ, ಹೆಂಗೆ ಕ್ಲೀನ್ ಮಾಡೋದು ಅಂತ ಹೇಳ್ಬಿಟ್ಟು. ಸರಿ ಹೆಂಗೋ ಟೈಮ್ ಇತ್ತು, ಸ್ವಲ್ಪ ಕಾರೆಲ್ಲ ಕ್ಲೀನ್ ಮಾಡಿಕೊಂಡು ಸಂಜೆ ಮನೆಗೆ ಹೊರಡಬೇಕಿತ್ತು. ಅದಕ್ಕೆ ಕಾರ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಸೊ ಆ ಮಿಷಿನ್ ಹೆಂಗೆ ಕ್ಲೀನ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ನಿಮಗೆ ಒಂದು ಪ್ರಾಡಕ್ಟ್ ರಿವ್ಯೂವನ್ನು ಕೊಡ್ತಾ ಇದ್ದೀನಿ. ಅಗಾರ್ ಅವರ ಸುಪ್ರೀಂ ಪ್ಲಸ್ ಹೈ ಪ್ರೆಷರ್ ವಾಷರ್ ಬಗ್ಗೆ. ಕಾರ್ ವಾಷರ್ನ ಯಾವುದಾದ್ರೂ ಒಂದು ಬೆಸ್ಟ್ ಕ್ವಾಲಿಟಿ ಕಾರ್ ವಾಷರ್ ಬೇಕು ಅಂತ ನೀವು ನೋಡ್ತಾ ಇದ್ದರೆ ಖಂಡಿತ ಈ ಒಂದು ರಿವ್ಯೂ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಅಗಾರ ಬ್ರ್ಯಾಂಡಿಂದ ನನಗೆ ಕೊಟ್ಟಿದ್ದಾರೆ. ಇದರಲ್ಲಿ 2200 ವ್ಯಾಟ್ ಇರುತ್ತೆ ಮತ್ತು 7.5 ಲೀಟರ್ ಪರ್ ಮಿನಿಟ್ ಫ್ಲೋ ಆಗುತ್ತೆ ನಾವು ಏನು ಕಾರ್ ವಾಶ್ ಮಾಡ್ತೀವಲ್ಲ. ಸೊ ಇದನ್ನು ಹೆಂಗೆ ಅಸೆಂಬಲ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದರೊಳಗೆ ಇಷ್ಟು ಪಾರ್ಟ್ಸನ್ನು ಕೊಟ್ಟಿರ್ತಾರೆ.
ಟೋಟಲ್ ಇದರೊಳಗೆ 9 ಆಕ್ಸೆಸರೀಸ್ ಇರುತ್ತೆ. ಒಂದು ಬಂದುಬಿಟ್ಟು ನಮಗೆ ಇನ್ಲೆಟ್ ಕನೆಕ್ಟರ್ ಅಂತ ಕೊಟ್ಟಿರ್ತಾರೆ, ಒಂದು ಟ್ಯಾಪ್ ಕನೆಕ್ಟರ್ ಕೊಟ್ಟಿರ್ತಾರೆ, ಇನ್ನೊಂದು ಇನ್ಲೆಟ್ ಫಿಲ್ಟರ್ ಕೊಟ್ಟಿರ್ತಾರೆ, ಮತ್ತು ಒಂದು ಬಕೆಟ್ ಫಿಲ್ಟರ್ ಕೊಟ್ಟಿದ್ದಾರೆ, ಸ್ಪ್ರೇ ಗನ್ನು ಮತ್ತು ಅದ್ರ ಜೊತೆ ನಾಝಲ್ಲು, ಎಕ್ಸ್ಟೆನ್ಷನ್ ರಾಡ್ ಕೊಟ್ಟಿದ್ದಾರೆ, ಫಾರ್ಮ್ ಬಾಟಲ್ ಕೊಟ್ಟಿರ್ತಾರೆ, 3 ಮೀಟರ್ದು ಇನ್ಲೆಟ್ ಪೈಪ್ ಕೊಟ್ಟಿರ್ತಾರೆ, 8 ಮೀಟರ್ದು ಔಟ್ಲೆಟ್ ಒಂದು ಪೈಪನ್ನು ಕೊಟ್ಟಿರ್ತಾರೆ. ಸೊ ಇದನ್ನು ಹೆಂಗೆ ಇನ್ಸ್ಟಾಲ್ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಫಸ್ಟು ಗನ್ಗೆ ನಾನು ಎಕ್ಸ್ಟೆನ್ಷನ್ ರಾಡನ್ನು ಹಾಕೋತಾ ಇದ್ದೀವಿ. ಸೊ ಅದಾದಮೇಲೆ ಅದಕ್ಕೆ ನಮಗೆ ಎಕ್ಸ್ಟ್ರಾ ಏನು ಕೊಟ್ಟಿರ್ತಾರಲ್ಲ ಇನ್ಲೆಟ್ ಫಿಲ್ಟರ್ ಅಂತ ಅದನ್ನು ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಅಂದರೆ ಏನು ಇದನ್ನು ಅಟ್ಯಾಚ್ ಮಾಡೋದು ಎಲ್ಲ ಅಸೆಂಬಲ್ ಮಾಡೋದು ತುಂಬಾ ಈಸಿ, ಗೊತ್ತಾಗ್ಬಿಡುತ್ತೆ. ಕಾರ್ ವಾಶ್ ಮಾಡೋದು ಮತ್ತು ಅದ್ರ ಬಗ್ಗೆ ಐಡಿಯಾ ಇರೋರಿಗೆ ಈಸಿಯಾಗೇ ಅಸೆಂಬಲ್ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ನಮಗೆ ಇನ್ಲೆಟ್ ಕನೆಕ್ಟರ್ನ ಕೊಟ್ಟಿರ್ತಾರೆ. ಸೊ ಇದು ಇನ್ಲೆಟ್ ಫಿಲ್ಟರ್, ಇದು ಎರಡನ್ನೂ ಈ ಥರ ಫಿಕ್ಸ್ ಮಾಡ್ಕೊಳ್ಳೋದು. ಸೊ ಅದನ್ನು ನನ್ನ ಹಸ್ಬೆಂಡ್ ಸ್ವಲ್ಪ ಸ್ಲೋ ಆಗಿ ತೋರಿಸ್ತಾ ಇದ್ದಾರೆ, ಸ್ವಲ್ಪ ಕನ್ಫ್ಯೂಷನ್ ಆದರೆ ಅಂತ ಹೇಳಿಬಿಟ್ಟು. ಕಾರ್ ವಾಶ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಕಾರ್ ಇರೋ ಮನೆಯಲ್ಲಿ ಅಂತಂದರೆ ಈ ಥರ ಸ್ಪೇಸ್ ಇದೆ, ನೀರಿನ ಚೆನ್ನಾಗಿದೆ ಅನ್ನೋರಿಗೆ ಒಂದು ಕಾರ್ ವಾಶ್ ಇದ್ದರೆ ಸೊ ಪದೇ ಪದೇ ಹೋಗಿ ಕಾರ್ ವಾಶ್ ಮಾಡಿಸೋದು ತಪ್ಪತ್ತೆ ಅಂತ ಹೇಳಿಬಿಟ್ಟು. ಸೊ ಇದನ್ನು ನನಗೆ ತುಂಬಾ ಇಷ್ಟ ಆಯಿತು. ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು, ಈಸಿಯಾಗಿ ಯೂಸ್ ಮಾಡ್ಕೋಬೋದು, ಅಷ್ಟೊಂದೇನು ನಾಯ್ಸಸ್ ಸೌಂಡ್ ಮಾಡೋದಿಲ್ಲ, ಪ್ರೆಷರ್ ಕೂಡ ತುಂಬ ಚೆನ್ನಾಗಿದೆ. ಕ್ಲೀನಿಂಗ್ ವೈಸ್ ಅಂತಂದರೆ ಬೈಕ್ ಕ್ಲೀನ್ ಮಾಡ್ಕೋಬೋದು, ಕಾರ್ ಕ್ಲೀನ್ ಮಾಡ್ಕೋಬೋದು. ಸೊ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು, ಬರೀ ಕಾರ್ ವಾಶೇ ಮಾಡಬೇಕು ಅಂತ ಏನಿಲ್ಲ. ಇದು ವಾಷರ್ ಅಂತ ಹೇಳ್ಬೋದು, ಪವರ್ಫುಲ್ಲಾಗಿ ಕ್ಲೀನ್ ಆಗುತ್ತೆ. ಯಾಕೆಂತಂದರೆ ಇದ್ರ ಮೋಟರ್ ಬಂದುಬಿಟ್ಟು 2200 ವ್ಯಾಟ್ ಇರುತ್ತೆ. ಇದು ಬಂದುಬಿಟ್ಟು ಬಕೆಟ್ ಫಿಲ್ಟರ್. ನಿಮಗೆ ಬೇಕಾದರೆ ಟ್ಯಾಪ್ ಕನೆಕ್ಟರನ್ನು ತೋರಿಸ್ದೆ, ಅದನ್ನು ನೀವು ಟ್ಯಾಪಿಗೆ ಕನೆಕ್ಟ್ ಮಾಡ್ಬೋದು. ಸೊ ಮನೆಯಲ್ಲಿ ಡ್ರಮ್ಗೆ ನೀರು ಫಿಲ್ ಮಾಡಿದ್ರು, ಸೊ ಹಾಗಾಗಿ ನಾನು ಈ ಒಂದು ಬಕೆಟ್ ಫಿಲ್ಟರನ್ನು ಡ್ರಮ್ಗೆ ಕನೆಕ್ಟ್ ಮಾಡ್ಕೋತೀನಿ. ಕನೆಕ್ಟ್ ಮಾಡಬೇಕಾದ್ರೆ ಲೂಸ್ ಆಗಾಗ್ದಲೇ ನಟ್ಟನ್ನು ಸ್ಕ್ರ್ಯೂವನ್ನು ಟೈಟಾಗಿ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಬೇಕಂತಂದರೆ ಅಮೆಝಾನಲ್ಲಿ ಕೂಡ ಇದೆ ಔ ಟು ಇನ್ಸ್ಟಾಲ್ ಅಂತ ಹೇಳ್ಬಿಟ್ಟು, ಅಲ್ಲಿ ನೋಡಿದ್ರೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ. ತುಂಬ ಈಸಿಯಾಗಿದೆ. ಸೊ ಇದರಿಂದ ನಾವು ಕಾರ್ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸೆಟ್ ಮಾಡ್ಕೊಂಡ್ವಿ, ಹೇಗೋ ಪ್ರಾಡಕ್ಟ್ ಬಂದಿತ್ತಲ್ಲ ಅಂತ. ಸೊ ಮೋಟರ್ ಕೂಡ ತುಂಬಾ ಪವರ್ಫುಲ್ ಅಂತ ಹೇಳಿದೆ, ಮತ್ತು ವಾಟರ್ ಪ್ರೂಫ್ ಆಗಿರುತ್ತೆ. ಜೊತೆಗೆ ಮೋಟರ್ ಮೇಲೆ ಏನದು ಯೆಲ್ಲೋ ಕಲರ್ ಇದೆಯಲ್ಲ, ಅದು ಬಂದುಬಿಟ್ಟು ಪ್ರೊಟೆಕ್ಟಿವ್ ಕವರನ್ನು ಕೊಟ್ಟಿರ್ತಾರೆ. ಆನ್ ಬಟನನ್ನು ಪ್ರೆಸ್ ಮಾಡಿದ್ದೀನಿ. ನಾಯ್ಸ್ ಅದೇನು ಅಷ್ಟೊಂದು ನಾಯ್ಸ್ ಆಗೋದಿಲ್ಲ, ಸ್ವಲ್ಪ ಕಡಿಮೆ ಇದೆ ನಾಯ್ಸು. ಇದು ಬಂದುಬಿಟ್ಟು ವಾಟರ್ ಪ್ರೆಷರನ್ನು ಕಂಟ್ರೋಲ್ ಮಾಡೋದು. ಸೊ ನಿಮಗೆ ಪ್ರೆಷರ್ ಮೈನಸ್ಸು ಪ್ಲಸ್ ಅಂತ ಇರುತ್ತೆ, ಜಾಸ್ತಿ ಬೇಕಾ ಕಮ್ಮಿ ಬೇಕಾ ಅಂತ ನೀವು ಅದನ್ನು ಕಂಟ್ರೋಲ್ ಮಾಡ್ಬೋದು. ಜೊತೆಗೆ ಈ ಕಾರ್ ವಾಶ್ ಮಾಡೋದಕ್ಕೆ ಒಂದು 2-3 ರೀತಿಯಾಗಿ ನೀವು ಸೆಟ್ ಮಾಡ್ಕೋಬಹುದು. ಪಾಯಿಂಟಲ್ಲಿ ಕೂಡ ನೀರನ್ನು ಸ್ಪ್ರೇ ಮಾಡ್ಬೋದು, ಮತ್ತು ಇಲ್ಲಾಂತಂದರೆ ಈ ರೀತಿಯಾಗಿ ಕ್ಲೀನ್ ಮಾಡೋದಕ್ಕೆ ಸ್ಪ್ರೇಯನ್ನು ಸೆಟ್ ಮಾಡ್ಕೋಬಹುದು. ಅದನ್ನು ನನ್ನ ಹಸ್ಬೆಂಡಿಗೆ ತೋರಿಸ್ತಾರೆ. ಕಾರ್ ತುಂಬಾ ಒಂಥರ ಮಣ್ಣು ಜಾಸ್ತಿಯಾಗಿ ಗಲೀಜಾಗಿಬಿಟ್ಟಿತ್ತು. ಸೊ ಈ ಒಂದು ಸೆಟ್ಟಿಂಗ್ಸಿಂದ ನಿಮಗೆ ಏನದು ಪ್ರೆಷರ್ ಪಾಯಿಂಟನ್ನು ಸ್ಟ್ರೈಟಾಗಿ ಬೇಕಾ ಅಥವಾ ನಿಮಗೆ ಈ ಥರ ಬೇಕಾ, ಎರಡನ್ನೂ ಕೂಡ ಸೆಟ್ ಮಾಡಿಕೊಂಡು ನೀವು ಕಾರನ್ನು ವಾಶ್ ಮಾಡಬಹುದು. ಹಾಗೆ ಈ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ತುಂಬಾ ಪೋರ್ಟೇಬಲ್ ಮತ್ತು ಲೈಟ್ ವೆಯ್ಟ್ ಆಗಿರುತ್ತೆ. ಸೊ ಕಾರಲ್ಲಿ ನೀವು ಇಟ್ಕೊಂಡು ಎಲ್ಲಿ ಬೇಕಾದರೂ ತೊಗೊಂಡೋಗಿ ಕ್ಲೀನ್ ಮಾಡ್ಕೊಳ್ಬೋದು. ಅಂತಂದರೆ ಇವಾಗ ನಮಗೆ ಫ್ಲ್ಯಾಟಲ್ಲೆಲ್ಲ ಕ್ಲೀನ್ ಮಾಡೋದಕ್ಕಾಗಲ್ಲ, ಅಮ್ಮ ಮನೆಗೆ ತೊಗೊಂಡೋಗ್ಬೇಕು ಹೆವಿ ಜಾಸ್ತಿ ಹಾಗೆ ಹೀಗೆ ಅಂತಂದರೆ ನಾವು ಕಾರಲ್ಲಿ ಇಟ್ಕೊಂಡು ತೊಗೊಂಡೋಗ್ಬೋದು. ಅಂದರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ, ಲೈಟ್ ವೆಯ್ಟು, ಪೋರ್ಟೇಬಲ್ ಆಗಿದೆ. ಜೊತೆಗೆ ನಾಯ್ಸ್ ಅಷ್ಟು ಮಾಡೋದಿಲ್ಲ, ಮತ್ತು ವೈಬ್ರೇಷನ್ ಕೂಡ ತುಂಬಾ ಕಡಿಮೆ ಇದೆ. ಅದು ನಂಗೆ ತುಂಬ ಇಷ್ಟ ಆಯಿತು. ತುಂಬ ನಾಯ್ಸ್ ಮಾಡಿದ್ರೂ ಇಷ್ಟ ಆಗೋದಿಲ್ಲ. ಅದ್ರ ಜೊತೆಗೆ ನಮಗೆ ಫಾರ್ಮಿಂಗ್ ಒಂದು ಸ್ಪ್ರೇಯನ್ನು ಕೊಟ್ಟಿರ್ತಾರೆ, ಫಾರ್ಮಿಂಗ್ ಲಿಕ್ವಿಡ್ ಅಂತ ಸಿಗುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ನೀವು ಕಾರಲ್ಲಿ ಫಾರ್ಮ್ ಮಾಡಿಬಿಟ್ಟು ಅದನ್ನು ಕೂಡ ಕ್ಲೀನ್ ಮಾಡ್ಕೋಬಹುದು. ಬರೀ ಕಾರ್ ವಾಶ್ ಮಾಡೋದಕ್ಕಲ್ದಲ್ಲೇ ಈಗ ಸೈಕಲ್ ಇರ್ಬೋದು, ಬೈಕ್ ಇರ್ಬೋದು, ಅಥವಾ ಔಟ್ಡೋರ್ ಏನಾದರೂ ನೀವು ಫರ್ನಿಚರ್ ಇಟ್ಟಿದ್ರೆ ಅದನ್ನು ಕ್ಲೀನ್ ಮಾಡ್ಕೋಬೋದು. ಅಥವಾ ಈಗ ಎಲ್ಲ ಕರೆ ಕಟ್ಟಿರುತ್ತೆ, ಈ ಗಾರೆ ನೆಲ ಎಲ್ಲ ಇರುತ್ತೆ ಔಟ್ಸೈಡಲ್ಲೆಲ್ಲ, ಟೈಲ್ಸು, ಪಾರ್ಕಿಂಗ್ ಟೈಲ್ಸ್ಗಳನ್ನ ಕ್ಲೀನ್ ಮಾಡೋದಕ್ಕೆ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಆ ಥರ ಏನಾದರೂ ಕರೆ ಆಗಿದ್ದರೆ, ಮಾರ್ಕ್ ಇದ್ದರೆ ಅದನ್ನು ಕೂಡ ನೀವು ಆರಾಮಾಗಿ ಔಟ್ಸೈಡಲ್ಲಿ ಕ್ಲೀನ್ ಮಾಡ್ಕೋಬಹುದು. ಸೊ ಕಾರೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಮನೆ ಹತ್ರ ಎಲ್ಲ ಸ್ವಲ್ಪ ಸರೌಂಡಿಂಗ್ ಎಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡೆ. ತುಂಬ ಪವರ್ಫುಲ್ ಆಗಿದೆ, ಚೆನ್ನಾಗಿದೆ. ಕಾರ್ ವಾಶ್ ಮಾಡೋದಕ್ಕೆ ಯಾರಾದರೂ ಕಾರ್ ವಾಷರ್ ಅಥವಾ ಈ ಥರ ವಾಷರ್ ನೋಡ್ತಾ ಇದ್ದರೆ ಇದನ್ನು ಸಜೆಸ್ಟ್ ಮಾಡ್ತೀನಿ. ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ ಇರುತ್ತೆ, ಅಮೆಝಾನಲ್ಲಿ ಕೂಡ ಸಿಗುತ್ತೆ. ಸೊ ತುಂಬ ಜನ ತುಂಬ ದಿನದಿಂದ ಕೇಳ್ತಾ ಇದ್ರಿ, ನಿಮ್ಮ ಅಕ್ಕನ ಹಸ್ಬೆಂಡ್ನ ಯಾಕೆ ತೋರಿಸೋದಿಲ್ಲ ಅಥವಾ ಅವ್ರ ಫ್ಯಾಮಿಲಿನ ಯಾಕೆ ತೋರಿಸೋದಿಲ್ಲ ಅಂತ ಹೇಳಿಬಿಟ್ಟು. ಸೊ ಇವರೇ ಅವರ ಹಸ್ಬೆಂಡು, ಸುನೀಲ್ ಅಂತ ಹೇಳಿಬಿಟ್ಟು. ನಾನು ತೋರಿಸ್ಬಾರ್ದು ಹಾಗೆ ಹೀಗೆ ಏನಿದ್ದಿಲ್ಲ, ಕಂಫರ್ಟಬಲ್ ಇಲ್ಲ, ಅವ್ರೂ ಕೂಡ ವಿಡಿಯೋ ಕಂಫರ್ಟಬಲ್ ಇರಬೇಕು ಅಥವಾ ಕ್ಯಾಮ್ರಾ ಫೇಸ್ ಮಾಡೋ ಥರ ಇದ್ದರೆ ನಾವು ಕೂಡ ತೋರಿಸ್ಬೋದಲ್ವ. ಸೊ ಆಮೇಲೆ ಇನ್ನೊಂದು ಏನಂತಂದರೆ, ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಜನ ಫ್ಯಾಮಿಲಿ ನೋಡಿರ್ತೀನಿ, ತುಂಬ ಜೆನ್ಯೂನ್ ಅಂದರೆ ತುಂಬ ಖುಷಿಯಾಗಿ ಹ್ಯಾಪಿಯಾಗಿ ತುಂಬ ಚೆನ್ನಾಗಿ ಅವರು ಫ್ಯಾಮಿಲಿಯಲ್ಲಿ ಹೊಂದ್ಕೊಂಡಿರ್ತಾರೆ. ಬಟ್ ನಮ್ಮ ಫ್ಯಾಮಿಲಿಗೆ ಸ್ವಲ್ಪ ಒಂಥರ ಹೇಗೆ ಅಂತ ಅಂದರೆ ಹೇಗೆ ಹೇಳ್ಬೋದು, ಜಾಸ್ತಿ ಆ ಥರ ಎಲ್ಲ ಆ ಒಂದು ಇದೇ ಇಲ್ಲ, ಫ್ರೀಯಾಗಿರೋದಿಲ್ಲ.
ಸೊ ಅವ್ರವ್ರ ಇದರಲ್ಲಿ ಕಂಫರ್ಟಬಲಾಗಿ ಅವ್ರವ್ರ ಝೋನಲ್ಲೇ ಅವ್ರು ಇರ್ತಾರೆ. ಸೊ ಪ್ರಗತಿಗೆ ಸ್ವಲ್ಪ ಸ್ಕೂಟಿ ಓಡಿಸೋದು ಹೇಳ್ಕೊಟ್ಟಿದ್ರಂತೆ ಊರಲ್ಲಿ. ಆಗ ಏನು ಊರ ಹಬ್ಬಕ್ಕೆ ಕಳಿಸಿದ್ನಲ್ಲ, ಅಲ್ಲೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಆಗಿತ್ತು. ಸೊ ಅದಕ್ಕೆ ನಾನು ಈಗ ಮತ್ತೆ ಮನೆ ಹತ್ರ ಫ್ರೀ ಆಗಿದ್ರಲ್ಲ ಅಂತ ಹೇಳ್ಬಿಟ್ಟು ಒಂದಿಷ್ಟು ರೌಂಡೆಲ್ಲ ಹಾಗೆ ಹೀಗೆ ಸ್ಕೂಟಿಯನ್ನು ಹೇಳ್ಕೊಡ್ತಾಯಿದ್ರು. ತುಂಬ ಖುಷಿ ಆಗುತ್ತೆ ಪ್ರಗತಿ ಸ್ಕೂಟಿ ಓಡಿಸೋಷ್ಟು ದೊಡ್ಡವರಾಗ್ಬಿಟ್ರಲ್ಲ ಅಂತ. ಅಕ್ಕ ಅಕ್ಕ ಹೋಗ್ಬಿಟ್ಟೈತಾ ಎಲ್ಲ? ಅಕ್ಕ ಕರಿ ಬಾ ಅಮ್ಮು ಬಾ ಬಾ. ಅವ್ರ ಅಕ್ಕ ಗಾಡಿ ಆ ಕಡೆಯಿಂದ ಹೋಯ್ತಲ್ಲ ಅದಕ್ಕೆ. ಇವರು ನಮ್ಮ ಅಕ್ಕ, ನೀವು ಆಲ್ರೆಡಿ ನೋಡಿರ್ತೀರ. ಸೊ ಇದು ಒಂದೇ ರೀಸನ್. ಆಮೇಲೆ ಅವ್ರದ್ದು ಬಂದುಬಿಟ್ಟು ಫುಲ್ಲು ಜಾಯಿಂಟ್ ಫ್ಯಾಮಿಲಿ ಅಂತ ನಾನು ತುಂಬ ಸರಿ ಹೇಳಿದ್ದೀನಿ. ಸೊ ಒಬ್ರಿಗೆ ಇಷ್ಟ ಇದ್ದರೆ ಒಬ್ರಿಗೆ ಇಷ್ಟ ಇರೋದಿಲ್ಲ. ಆಮೇಲೆ ನಾನೇನು ಯಾರಿಗೂ ಬಲವಂತವಾಗಿ ವಿಡಿಯೋದಲ್ಲಿ ಏನೂ ತೋರಿಸೋದಕ್ಕೆ ಹೋಗೋದಿಲ್ಲ. ಅವ್ರವ್ರ ಇಷ್ಟದ ಮೇಲೆ ನಾನು ವಿಡಿಯೋ ಮಾಡ್ತೀನಿ. ಕಂಫರ್ಟಬಲ್ ಇಲ್ಲ ಅಂತ ಅವ್ರ ಫೇಸ್ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಯಾರನ್ನೂ ಬಲವಂತವಾಗಿ ವಿಡಿಯೋ ಮಾಡೋದಿಲ್ಲ. ಇಫ್ ಅವ್ರು ಕಂಫರ್ಟಬಲ್ ಇದ್ದಾರೆ ಅಂತ ಅಂದರೆ ಮಾತ್ರನೇ ಮಾಡ್ತೀನಿ. ಇದು ನನ್ನ ಪರ್ಸ್ನಲ್ ವ್ಲಾಗ್ ಆಗಿರೋದ್ರಿಂದ ನನ್ನ ಫ್ಯಾಮಿಲಿಯನ್ನು ತೋರಿಸ್ಬಹುದು. ಬಟ್ ಕೆಲವೊಂದು ಫ್ಯಾಮಿಲಿ ತುಂಬ ಚೆನ್ನಾಗಿರುತ್ತೆ, ಅದನ್ನು ತೋರಿಸ್ಬೋದು. ಬಟ್ ನಮ್ಮ ಫ್ಯಾಮಿಲಿಗೆ ಅದು ಕಂಫರ್ಟಬಲ್ ಅಲ್ಲ. ಆಮೇಲೆ ಹಸು ಸಾಕೋದು ಎಷ್ಟು ಪ್ರೀತಿ ಅಂತಂದರೆ, ಒಂದು ರೋಡಲ್ಲಿ ಒಂದು ಹಸು ಹೋಗ್ತಾ ಇದ್ದಾರೆ, ಎಲ್ಲರೂ ಕೈ ಮುಗಿದ್ಬಿಟ್ಟು ಹೋಗ್ತಾರೆ, ಒಳ್ಳೇದಾಗಲಿ ಪುಣ್ಯಕೋಟಿ ದೇವ್ರ ಸಮ ಅಂತ. ಬಟ್ ನಮ್ಮನೆ ಹತ್ರ ಕೆಲವು ಹೆಂಗಸರಿದ್ದಾರೆ, ಕೆಟ್ಟ ಹೆಂಗಸರು ಅಂತ ಹೇಳ್ಬೋದು. ಆ ಹಸು ಏನಾದರೂ ಅವ್ರ ಕಡೆ ಸ್ವಲ್ಪ ಒಂದು ಜಮೀನಿಂದ ಒಂದು ಚೂರು ಆ ಕಡೆ ಈ ಕಡೆ ಕಾಣಿಸಿದ್ರು ಕಲ್ಲು ತೊಗೊಂಡು ರಕ್ತ ಬರೋ ಥರ ಹೊಡಿತಾರೆ. ಸುಮಾರು ದಿನದಿಂದ ನಡೀತಾ ಇದೆ. ಆ ಮೂಕ ಪ್ರಾಣಿಗೆ ಹಿಂಸೆ ಕೊಟ್ಟರೆ ಭಗವಂತ ಅವ್ರಿಗೇನು ಖುಷಿ ಕೊಡ್ತಾನೋ ಗೊತ್ತಿಲ್ಲ. ಈ ಥರ ಮಾಡಬೇಡಿ. ಇದೇ ಒಂದು ನ್ಯೂಸ್ ಇನ್ನೊಂದು ನೋಡಿದ್ದೆ, ಆ್ಯಸಿಡ್ ಹಾಕಿದ್ರು ಹಸುಗಳಿಗೆ. ಸೊ ಹೆಂಗೆ ಮನ್ಸು ಬರುತ್ತೆ ಅವ್ರಿಗೆ ಅಂತ ಗೊತ್ತಿಲ್ಲ. ಬಟ್ ಇರಲಿ, ಎಲ್ಲ ಭಗವಂತನ ಲೆಕ್ಕಾಚಾರ. ಅಲ್ಲಿಂದ ಸ್ವಲ್ಪ ಮಳೆ ಜೋರಾಯಿತು. ನಾವು ಮನೆಗೆ ಹೊರಟ್ಬಿಟ್ಟಿದ್ವಿ. ಸಿಕ್ಕಾಪಟ್ಟೆ ಮಳೆ ಬಂತು. ಫುಲ್ ಖುಷಿ ಆಯಿತು. ನಾನು ಅಲ್ಲಿದ್ದು 3 ದಿನವೂ ಮಳೆ ಬರೋದನ್ನ ನೋಡಿದ್ದೀನಿ. ನಮ್ಮ ಅಪಾರ್ಟ್ಮೆಂಟಲ್ಲಿ ಮಳೆ ಬರುತ್ತೆ, ಬಟ್ ಈ ಥರ ಹತ್ರದಿಂದ ನೋಡೋಕ್ಕಾಗಲ್ಲ. ವಿಂಡೋಯಿಂದ ನೋಡಬೇಕು, ಅಲ್ಲೂ ಏನೂ ಹಂಗೆ ಕಾಣಿಸಲ್ಲ. ಪಕ್ಕದಲ್ಲೇ ಒಂದು ಬಿಲ್ಡಿಂಗ್ ಇರೋದ್ರಿಂದ ನಮ್ಗೆ ಅಷ್ಟು ನೀಟಾಗಿ ಏನು ಮಳೆ ಬಂದರೂ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಅಮ್ಮ ಮನೆ ಹತ್ರ ಇದ್ದಾಗ ಮಳೆ ಬಂದುಬಿಟ್ರಂತೂ ಫುಲ್ ಖುಷಿ ಆಗಿಬಿಡ್ತೀನಿ ನಾನಂತೂ. ಎಷ್ಟು ಸಖತ್ ಜೋರು ಮಳೆ ಬಂತು. ಒಂದು 3 ಡೇಸ್ ಕಂಟಿನ್ಯೂಸ್ ಆಗಿ ಬಂತು. ಲಾಸ್ಟ್ ವ್ಲಾಗಲ್ಲಿ ಕೂಡ ನಾನು ಹೇಳಿದ್ದೆ ಮಳೆ ಬಂತು ಅಂತ ಹೇಳಿ. ಹಾಗೆ ಇವತ್ತೇನು ಅಂತಂದರೆ ಅನೀಶನ್ನು ನಮ್ಮ ಮನೆಗೆ ಕರ್ಕೊಂಡೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಅವನು ಕೂಡ ರೆಡಿ ಆಗ್ತಾ ಇದ್ದಾನೆ, ಹೊರಡದೆ ಇವಾಗ. ಪ್ರೀತು ಏನು ಮಾಡ್ತಿದ್ಯಪ್ಪ? ಕಾರ್ ಓಡಿಸ್ತಾ ಇದೆಯಾ? ಅಡುಗೆ ಮನೆಗೆ ನೋಡು, ಕರೆಂಟ್ ಥರನೇ ಐತೆ. ಆಚೆ ಒಂದು ಹಾಕಿದ್ರೆ ಸರಿ ಹೋಗೋದು. ಯಾರು ಕುತ್ಕೊಂಬಾರ್ದು. ಸೊ ಫ್ರೆಂಡ್ಸ್, ಇವತ್ತು ಅಮ್ಮ ಮನೆಯಲ್ಲಿ ಒಂದು ವಾರ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಯಾವಾಗಲೂ ಹೋದಾಗ ನಾನು ಇರ್ತಾ ಇರಲಿಲ್ಲ ಅಲ್ವಾ. ಸೊ ಈ ಸರಿ ಅಕ್ಕನ ಮಗ ಎಲ್ಲ ಬಂದಿದ್ರಲ್ಲ, ಅದೊಂಥರ ಟೈಮ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು 3 ಜನ ಸೇರೋದು ಅಪರೂಪ ಅಂತ. ಸೊ ಹಾಗಾಗಿ ಒಂದು ವಾರ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಈ ಬೇಸಿಗೆ ರಜೆಗೆ ಮಕ್ಕಳನ್ನ ಎಲ್ಲೂ ಟ್ರಿಪ್ ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ನಾನು ಇನ್ನೊಂದು ರೀಸನ್ ಯಾಕೆ ಅಮ್ಮನ ಮನೆಗೆ ಹೋಗೋದಕ್ಕೆ ಕಾರಣ ಅಂತಂದರೆ, ಸೊ ಲಾಸ್ಟ್ ಇಯರು ಕೂಡ ನಾನು ನಮ್ಮ ಅಕ್ಕನ ಮಗನ ಮನೆಗೆ ಕರ್ಕೊಂಡು ಬಂದು 1 ವಾರ ಅಷ್ಟೇ ಇದ್ದ. 1 ವಾರ ಅಲ್ಲ, 3-4 ಡೇಸ್ ಅಷ್ಟೇ ಪ್ರಾಣಿಗೆ ಹೋಗಿದ್ವಿ. ಸರಿ, ಈ ಸರಿ ನಾವು ಮಕ್ಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾವು 3 ಜನ ಹೋಗೋದೇನು ಅನೀಶ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವನು ಕರ್ಕೊಂಡು ಹೋದಂಗೆ ಆಗುತ್ತೆ, ಅವನಿಗೂ ನಮ್ಮ ಮನೇಲಿ 1 ವಾರ ಇದ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದು. ಸೊ ಅವನ್ನ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ಸಂಡೇ ಅಲ್ಲ, ಫುಲ್ಲು ಟ್ರಾಫಿಕ್ಕು, ಮಳೆ ಬೇರೆ ಸಿಕ್ಕಾಪಟ್ಟೆ. ಸೊ ಮಳೆಯಲ್ಲಿ ಡ್ರೈವಿಂಗ್ ಅಂತ ಅಂದರೆ ನನಗೆ ಇಷ್ಟ ಕಷ್ಟ ಎರಡೂ ಕೂಡ. ಒಂದು ಸ್ವಲ್ಪ ಭಯ, ಹೆಂಗಪ್ಪ ಡ್ರೈವ್ ಮಾಡೋದು ಮಳೆಯಲ್ಲಿ, ಹಳ್ಳ ದಿನ್ನೆ ಕೊಣ್ಣೆ ಏನೂ ಕಾಣಿಸೋದೇ ಇಲ್ಲ. ಸೊ ಹಂಗಾಗಿ ಸ್ವಲ್ಪ ಆರಾಮಾಗಿ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಮನೆಗೆ ಬೇಗ ರೀಚ್ ಆದರೆ ಸಾಕು. ಭರ್ಜರಿ ಮಳೆ ಇವತ್ತಂತೂ, ಸಿಕ್ಕಾಪಟ್ಟೆ ಮಳೆ ಹೋಯ್ತು ನಮ್ಮ ಮನೆ ಹತ್ರ. ಪ್ರೀತಮ್ನ ನೀವು ನೋಡಿದ್ರಿ ಅನ್ಸುತ್ತೆ, ಬೋಡ ಹೆಂಗಾಗಿದ್ದಾನೆ ಅಂತ. ನಮ್ಮ ಮನೀನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅನ್ನಿ ಹೆಂಗೆ ಗೊತ್ತಾ, ಅವ್ರ ಅಪ್ಪ ಅಮ್ಮಂಗೆ ತುಂಬ ಅಟ್ಯಾಚ್. ಅವನು ಡೌಟಲ್ಲೇ ಕಳಿಸಿದ್ದಾರೆ. ಅವ್ನು ಹೋದ ತಕ್ಷಣ ಕೇಳ್ತೀಯ ನೀ ಮನೆಗೆ ಹೋದ್ಮೇಲೆ? ಮಮ್ಮಿ ಬೇಕು ನಂಗೆ, ಡ್ಯಾಡಿ ಬೇಕು ಅಂತ. ಫೋನ್ ಮಾಡಿ ಅಮ್ಮನ್ ಕೇಳ್ತೀನಿ ಅಂತ ಅಂತಿದ್ದ. ಮನೆ ಕಂಡೆ ಬಿಟ್ಟವನೇ ಕೇಳಿಲ್ಲ, ಅವತ್ತಿಂದ ಕೇಳ್ತಾನೆ ಇಲ್ಲ ಅವ್ರ ಅಮ್ಮನ್ನ. ನಮ್ಮ ಮನೇಲಿ ಇರ್ತೀಯಲ್ವಾ ನೀನು? ಮಮ್ಮಿ ಬೇಕು ಡ್ಯಾಡಿ ಬೇಕು ಅನ್ನಲ್ಲ ತಾನೆ ರಾತ್ರಿಗೆ? ಇಲ್ಲ, ಗುಡ್ ಬಾಯ್ ನೀನು. ಅವನು ಹೋಗಷ್ಟಲ್ಲೇ ಮನೆ ಕಡೆ ಇರ್ತಾನೆ. ಇಲ್ಲ, ಈಗ ಮಲ್ಗೆದ್ದವನು, ಅವ್ನು ಮಲ್ಗಲ್ಲ ಅಲ್ವಾ ನೀ?
ಕಾರಲ್ಲೆಲ್ಲ ಹೋಗ್ಬೇಕಾದ್ರೆ ಮನಿಕಾ ಬಸ್ಸು ಸೊ ಅವನು ನೈಟು ಅಳ್ದಲ್ಲ, ಯಾಕೆಂತಂದ್ರೆ ಲಾಸ್ಟ್ ಟೈಮ್ ಅಮ್ಮನ ಮನೆ ಕರ್ಕೊಂಡು ಬಂದ್ಬಿಟ್ಟು ನೈಟ್ ಫುಲ್ಲು ಅಮ್ಮನ ನೋಡ್ಬೇಕಂತಾನೆ ಬಂದಿದ್ದಾನೆ. ಅಲ್ಲಿಂದ ನನ್ನ ತಮ್ಮ ಕರ್ಕೊಂಡು ಬಂದಿದ್ದಾನೆ. ಸಾಯಂಕಾಲಕ್ಕೆ ಫೋನ್ ಮಾಡಿಬಿಟ್ಟೆ ಅವ್ರ ಅಮ್ಮಂಗೆ, ಅಮ್ಮ ನೀನು ಬೇಕು ಮಮ್ಮಿ ನೀನು ಬೇಕು ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟನತ್ತೆ. ಅದನ್ನ ಅಮ್ಮ ಹೇಳ್ತಾ ಇದ್ರು, ಅವ್ನು ನಾನು ಬೆಸ್ಟ್ ಸುಖವಾಗಿ ಬಿಟ್ಟಿರೋದಿಲ್ಲ, ಹತ್ರ ಏನು ಮಾಡ್ತೀಯ ಅಂತ. ಆದರೆ ಅವ್ನು ನಮ್ಮ ಜೊತೆ ಇರ್ತಾನೆ ಅಲ್ವಾ ನೀ ಇರ್ತಾನೆ, ಹಂಗೇನು ಕೇಳಲ್ಲ. ಪ್ರಗತಿ ಪ್ರೀತಮ್ ನಾವು ಎಲ್ಲ ಇರೋದಕ್ಕೆ ಇರ್ತಾನೆ. ಸೊ ಬನ್ನಿ ಇವಾಗ ಮಳೆಯಲ್ಲಿ ಸ್ಲೋ ಅಂತಂದರೆ ಜಡಿ ಮಳೆ ಥರ ಬರ್ತಾ ಇದೆ ಈಗ ಸದ್ಯಕ್ಕೆ. ಆರಾಮಾಗಿ ಮನೆಗೆ ತಲುಪಿಟ್ರೆ ಸಾಕು. ಎಷ್ಟು ದಿನ ಆಯ್ತಾ ನೀನು ನಮ್ಮ ಮನೆಗೆ ಬಂದ? ನೀನು ಗೊತ್ತಿಲ್ವಾ? ಅವತ್ಲ 3 ದಿನ ಬಂದಿದ್ಯಾ? ತುಂಬ ದಿನ ಆದಮೇಲೆ ಮತ್ತೆ ಬಂದಿದೆಯಲ್ಲ. ಅದು ಟೈಲರಿಂಗ್ ಮಿಷಿನ್ ಅಲ್ಲೇ ಇರಲಿ, ಬೆಳಗ್ಗೆ ಎತ್ಕೊಳ್ಳೋಣ. ಹ್ಞೂ, ಮುಂದೆ ಒಂದು ಬ್ಯಾಗ್ ಇರ್ಬೇಕು ನೋಡು. ಊಟದ್ದು ಇನ್ನೊಂದು ಬಟ್ಟೆ ಬ್ಯಾಗ್ ಐತೆ. ಹಾಂ, ಅಪ್ಪ ಟೈಮ್ ಎಷ್ಟಾಗೈತೆ ಗೊತ್ತಾ ನೀ? ನಿಮ್ಮ ಮಮ್ಮಿ ಫೋನ್ ಮಾಡ್ತಾವ್ರೆ, ಎತ್ಕೋ ಅನಿ, ಬ್ಯಾಗಲ್ಲಿ ಫೋನ್ ಐತೆ. ಅದಲ್ಲ, ಐಫೋನ್ ಎತ್ಕೋ. ನಿಮ್ಮ ಮಮ್ಮಿನೇ ರಿಸೀವ್ ಮಾಡು. ಈ ಕಡೆ ಕೇಳಿ. ಹಾಂ, ಹಲೋ ಮಾಡು. ಹಲೋ ಹಲೋ ಇವಾಗ ಬಂದ್ವಿ. ನಾನು SRHಗೆ ಸಪೋರ್ಟ್ ಮಾಡ್ತಾ ಇದ್ದೆ. ಹೌದಾ, ಆಯ್ತು ಮಮ್ಮಿ ಕೊಡು. ಅನಿ, ನಮ್ಮ ಮನೆಗೆ ಗುರ್ತು ಸಿಕ್ತಾ? ಹಾಂ, ಇದೇನಾ? ತುಂಬ ದಿನ ಆದಮೇಲೆ ನೋಡ್ತಾ ಇದೆಯಲ್ಲ ಅಕ್ಕನ ಸೈಕಲ್. ಊಟ ಬ್ಯಾಲೆನ್ಸ್ ಇತ್ತು. ನಿಧಾನಕ್ಕೆ ಬರೋಷ್ಟರೊಳಗೆ ಇಷ್ಟೊತ್ತಾಯಿತು. ಮನೆಗೆ 9:30 ಆಗಿದೆ. 7:30ಗೆ ಮನೆಗೆ ಬಿಟ್ಟಿದ್ದು. ಮಳೆ ಅಲ್ವಾ, ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಕರ್ಕೊಂಡು ಬಂದ್ವಿ. ಸೊ ಮಕ್ಕಳೆಲ್ಲರೂ ಬಂದರು. ಊಟ ಅಮ್ಮನೇ ಕೊಟ್ಟಿದ್ದಾರೆ. ಊಟ ಮಾಡ್ತೀರಾ? ಅದನ್ನೇ ಬಿಸಿ ಮಾಡಿ ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಬ್ಯಾಗು ಫುಲ್ಲು ಲಗೇಜ್ ಇಲ್ಲೇ ಇದೆ, ಎತ್ತಿಡಬೇಕು. ನಮ್ಮ ಮನೆ ಬಂದಾಯಿತು ಮನೆಗೆ ಅಲ್ವಾ ನೀ? ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ನಾನು ಬೆಳಿಗ್ಗೆ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೆ. ನೈಟು ಮಕ್ಕಳೆಲ್ಲ 9:30 10 o'clock ಆಗೋಯ್ತಲ್ಲ, ಮಲ್ಕೊಂಡ್ಬಿಟ್ರು. ಸೊ ವ್ಲಾಗ್ನ ಸ್ಟಾಪ್ ಮಾಡಬೇಕಾಯ್ತು. ಹಾಗೆ ಇವಾಗ ನಾನು ನಮ್ಮ ಹನೀಶನ್ಗೆ ಫೇವ್ರೇಟು ಟೊಮೊಟೊ ಬಾತ್ ಅಂತ. ಅವ್ನಿಗೆ ಚಿತ್ರಾನ್ನ ಇಷ್ಟ ಆಗೋದಿಲ್ಲ. ಅಂದರೆ ಫುಡ್ಡಲ್ಲಿ ನನ್ನ ಮನೆಯಲ್ಲಿ ಯಾವ ಥರ ಅಂತಂದರೆ, ಮಕ್ಕಳಿಗೆ ಈ ಥರ ಇಷ್ಟ ಕಷ್ಟ ಅದೆಲ್ಲ ಗೊತ್ತೇ ಆಗೋದಿಲ್ಲ. ನಾವೇನು ಮಾಡ್ತೀವೋ ಅದನ್ನು ಇಷ್ಟಪಟ್ಟು ತಿಂತಾರೆ. ಆಗ್ಲಕಾಯಿ ಆ ಥರದ ಮಾತ್ರ ಬೇಡ, ಚೆನ್ನಾಗಿರಲ್ಲ ಅಂತ ಹೇಳೋದಷ್ಟೇ. ಬಿಟ್ಟರೆ ನಮ್ಮ ಪ್ರೀತಮ್ ಮಾತ್ರ ಫುಡಿ ಅಂತ ಹೇಳ್ಬೋದು. ಫುಡಿ ಅಂತಂದರೆ ಅವನು ಊಟದಲ್ಲಿ ಈ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಇದು ಇಷ್ಟ ನನಗೆ, ಇದು ಇಷ್ಟ ಇಲ್ಲ, ಇದೆಲ್ಲ ಕರೆಕ್ಟಾಗಿ ಹೇಳ್ತಾನೆ. ಚಿತ್ರಾನ್ನ ಫೇವ್ರೇಟ್ ಇಲ್ವಂತೆ, ಚಿತ್ರಾನ್ನ ತಿನ್ನೋದಿಲ್ಲ ಅವನು. ಟೊಮೊಟೊ ಬಾತ್ ಇಷ್ಟ ಅಂತ ಹೇಳ್ತಾ ಇರ್ತಾನೆ. ಸೊ ತುಂಬ ದಿನ ಆಗಿತ್ತು ನಮ್ಮ ಮನೇಲಿ ಟೊಮೊಟೊ ಬಾತೇ ಮಾಡಿದ್ದಿಲ್ಲ ನಾನು. ಆಲ್ಮೋಸ್ಟ್ ರೆಸಿಪಿ ಮತ್ತಷ್ಟು ಮಾಡೇ ಇಲ್ಲ. ಅದಕ್ಕೆ ಇವತ್ತು ಅವನಿಗೋಸ್ಕರ ಅಂತ ಹೇಳ್ಬಿಟ್ಟು ಟೊಮೊಟೊ ಬಾತ್ ಮಾಡಿದ್ದೀನಿ.
ಅನೀಶು ಮತ್ತು ಪ್ರಗತಿ ಇಬ್ಬರು ಟೇಬಲ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದು ಏನು ದೇವ್ರು ಒಳ್ಳೆ ಬುದ್ಧಿ ಕೊಟ್ಟನೋ ಗೊತ್ತಿಲ್ಲ, ರೂಮಲ್ಲಿ ಕೂತ್ಕೊಂಡು ಇಬ್ಬರು ಟೇಬಲ್ಸ್ ಕಲಿತಾ ಇದ್ದಾರೆ. ಬರೀರಿ ಓದ್ರಿ ಅಂದಾಗ ಓದೋದಿಲ್ಲ. ಸೊ ಇವತ್ತು ಅಕ್ಕ ತಮ್ಮ ಇಬ್ಬರೂ ಪ್ರೀತಮ್ನ ಇಲ್ಲೆಲ್ಲೋ ಬಿಟ್ಟಿದ್ದಾರೆ, ಇಲ್ಲಿ ಟಿ ವಿ ನೋಡ್ತಾ ಇದ್ದಾನೆ. ಅವರಿಬ್ಬರು ರೂಮಲ್ಲಿ ಟೇಬಲ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಆಯಿತು, ಇನ್ನೇನು ರೆಸಿಪಿ ಕೂಡ ಅಡುಗೆ ಕೂಡ ಆಯಿತು, ಹಾಕ್ಕೊಡ್ತೀನಿ, ಟೈಮ್ ಆಗೋಗಿದೆ. ಬರೀಲಿಲ್ಲ ಅಂದರೆ ಅಷ್ಟೇ. ಯಾವ ಟೇಬಲ್ಸ್ ಬರೀತಿದ್ಯಾ ನೀ? ಎಲ್ಲ ಬರೀತೀವಿ. 5 ಟೇಬಲ್ಸ್ ಬರೀತಾ ಇದೆಯಾ ಅಕ್ಕ? 13, 14, 15. ದೇವರು ಒಳ್ಳೆ ಬುದ್ಧಿ ಕೊಟ್ಬಿಟ್ಟಿದ್ದಾರೆ ಇಬ್ರಿಗೂ. ಅಲ್ಲ, ಅಲ್ಲಿ ಹೇಳಿದ್ದು ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ಬೇಕು ಅಂದರೆ ಟೇಬಲ್ಸ್ ಬರೀಬೇಕು. ಓಹೋ, ಇಲ್ಲಿದೆ ನೀವು ಟೇಬಲ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರೋದಕ್ಕೆ ರೀಸನ್. ಸೊ ಇವರಿಬ್ರು ಇವಾಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಬೇಕು. ಅಲ್ಲಿಗೆ ಪರ್ಮಿಷನ್ ಬೇಕಂದರೆ ಏನಾದರೂ ಓದೋದು ಬರೆಯೋದು ಮಾಡೋಣ, ಬೇಗ ಪರ್ಮಿಷನ್ ಗ್ರಾಂಟೆಡ್ ಆಗುತ್ತೆ ಅಂತೇಳ್ಬಿಟ್ಟು ಇಬ್ಬರು ಮಾಡ್ಕೊಂಡು ಕೂತಿದ್ದಾರೆ. ಇಷ್ಟೇ ಸೀಕ್ರೆಟ್. ಬರೀರಿ, ಹೋಗೋಣ ಆಯಿತಾ? ಅನಿ, ಹೆಂಗಿದೆ ಟೊಮೊಟೊ ಬಾತ್? ಚೆನ್ನಾಗಿದೆಯಾ ನಿಜವಾಗ್ಲೂ? ಯಾವ ಥರ ಮಾಡಿದ್ದೀನಿ? ಹೋಟ್ಲಲ್ಲಿ ಮಾಡೋ ಥರ ಮಾಡಿದ್ದೀನ? ನಾನೆಲ್ಲ ಅಮ್ಮ ಮಾಡಿರೋ ಥರ ಮಾಡಿದ್ಯಾ ಅಂತ ಹೇಳ್ತೀಯ ಅಂದ್ಕೊಂಡೆ. ನಿನ್ಗೆ ಯಾಕೆ ತಿನ್ನೋಕೆ ಕಷ್ಟ ಆಗಿರೋದು? ಚೆನ್ನಾಗಿಲ್ವಾ ಟೊಮೊಟೊ ಬಾತು ಪ್ರೀತು? ಮಾಡು ನೋಡು. ಬೇಡವಾ? ಸೌತೆಕಾಯಿ ಕಟ್ ಮಾಡಿದ್ರು, ಒಂದು 2 ಫುಲ್ ಸೌತೆಕಾಯಿ ತಿಂದ್ಬಿಟ್ಟ, ಅದಕ್ಕೆ ಅವ್ನಿಗೆ ಇವಾಗ ಬೇಡ ಟೊಮೊಟೊ ಬಾತು. ಪಾಪ ಅದರಲ್ಲಿ ಇದೆ ಲವಂಗ ಐತೆ, ನೋಡ್ಕೊತೀನಿ. ಅಮ್ಮ ಹೆಂಗಿದೆ? ಸೂಪರ್ ಆಗಿತ್ತು. ಅದಕ್ಕೆ ನಿಧಾನಕ್ಕೆ ತಿಂತಾ ಇದೆಯಾ? ಸೊ ಮಕ್ಕಳು ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ಮಾಡಿದ್ದಕ್ಕೂ ಸಾರ್ಥಕ. ನೀವು ಹೇಳಲೇ ಇಲ್ಲ? ಸೂಪರ್. ನನ್ನ ವಾಚ್ ಯಾರು ಎತ್ಕೊಂಡಿದ್ದು? ಬೋಡ ನಮ್ಮ ಮಮ್ಮಿ ಒಂದು ರೆಸಿಪಿ ಮಾಡ್ತದೆ, ಯಾವಾಗಲೂ ನಂಗೆ ಇಷ್ಟ, ಟೊಮೆಟೊ ರೈಸು. ಇದು ಟೊಮೊಟೊ ಬಾತು, ಅದು ಸುಮ್ಮನೆ ಟೊಮೊಟೊ ಚಿತ್ರಾನ್ನ, ಮೊದಲು ಚಿತ್ರಾನ್ನ ಥರ ಮಾಡೋದು. ಏನೇ ಮಾಡಿದ್ರು ಅದೇ ನನ್ನ ಫೇವ್ರೇಟ್. ಏನೇ ಮಾಡಿದ್ರು. ಥ್ಯಾಂಕ್ ಯು. ವೆಲ್ಕಮ್. ಹೊಡೆದ್ಬಿಟ್ಟು ಮುಮ್ಮ ಕೊಡ್ತಾನಲ್ಲ ಇವನು, ಯಾರವನು? ಯಾಕಪ್ಪ ಹೊಡೆದೆ? ಅಣ್ಣಂಗೆ ಯಾಕೆ ಹೊಡೆದೆ? ಇನ್ನೊಂದು ಸರಿ ಉಮ್ಮ ಕೊಡು, ಉಮ್ಮ ಕೊಡು. ಕೊಡ್ತಾನ. ಯಾವ ಸಿಗೋಲಿದು? ಫಸ್ಟ್ ತಳ್ಬಿಡ್ತಾನೆ, ಆಮೇಲೆ ಉಮ್ಮ ಕೊಡ್ತಾನಲ್ವೇನಪ್ಪ ನೀ? ಹಾಂ, ಚಂದ. ನಾನು ಸುಮಾರು ಸರಿ ಹೇಳಿದ್ದೀನಿ, ಪ್ರಗತಿ ಪ್ರೀತಮ್ಗಿರೋ ಒಂದು ಬಾಂಡಿಂಗಿಂತ ಅನೀಶ್ ಮತ್ತು ಪ್ರೀತಮ್ಗಿರೋ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಸೊ ಅವನ್ನ ಅಷ್ಟು ಕೇರ್ ಮಾಡ್ತಾನೆ ಅನೀಶ್. ಗೊತ್ತಿಲ್ಲ ಯಾಕೆ, ಅವ್ನಿಗೆ ಚಿಕ್ಕ ಮಗು ಅಲ್ವಾ, ಅವ್ನು ಇಷ್ಟ ಅಂತೆ ಅನೀಶ್ಗೆ ಪ್ರೀತಮ್ ಅಂತ ಅಂದರೆ. ಸೊ ಫ್ರೆಂಡ್ಸ್, ಇವತ್ತು ಮನೆಗೆ ಅನೀಶನ್ನ ಕರ್ಕೊಂಡು ಬಂದೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.